ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೆಳೆಯರೆ, ನೀವು 10th ಪಾಸ್ ಆಗಿದ್ದೀರಾ, ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿದೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನಿಮಗೋಸ್ಕರ ಕಾಯ್ತಿದೆ ಗೆಳೆಯರೆ. ಹೌದು ಗೆಳೆಯರೆ, ಸಶಸ್ತ್ರ ಸೀಮಾ ಬಲ್ ಕಾನ್ಸ್ಟೇಬಲ್ ಸ್ಪೋರ್ಟ್ ಕೋಟಾದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಕೂಡ ನಡೆಯುತ್ತಿದೆ. 404 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಗೆಳೆಯರೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಕೆಳಗಡೆ ಚಾನಲ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಾಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪುತ್ತೆ ಗೆಳೆಯರೆ. ಸಶಸ್ತ್ರ ಸೀಮಾ ಬಲ್ ನೇಮಕಾತಿ 2026 ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಹುದ್ದೆಗೆ ಇಲ್ಲಿ ನಿಮ್ಮ ನೇಮಕಾತಿ ಕೂಡ ನಡೆಯುತ್ತಿದೆ. ಅದರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಗೆಳೆಯರೆ. ಸಶಸ್ತ್ರ ಸೀಮಾ ಬಲ್ ಸಂಸ್ಥೆಯು ಕ್ರೀಡಾಕೂಟದಡಿ ಅತ್ಯುತ್ತಮ ಕ್ರೀಡಾಪಟುಗಳಿಂದ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಈ ನೇಮಕಾತಿಗೆ ಸಂಬಂಧಿಸಿದ ಸಂಪೂರ್ಣ ಅಧಿಕೃತ ಮಾಹಿತಿ ಈ ಕೆಳಕಂಡಂತೆ ಮಾಹಿತಿಯನ್ನು ನೀಡಿದ್ದಾರೆ ಗೆಳೆಯರೆ. ಪ್ರಮುಖ ಅಂಶಗಳನ್ನು ನೋಡೋದಾದರೆ, ಪ್ರಮುಖ ಅಂಶಗಳು: ನೇಮಕಾತಿ ಸಂಸ್ಥೆ ನೋಡಿ, SSB ಸಶಸ್ತ್ರ ಸೀಮಾ ಬಲ್, ಗೃಹ ಸಚಿವಾಲಯ, ಭಾರತ ಸರ್ಕಾರದಿಂದ ನೇಮಕಾತಿ ನಡೆಯುತ್ತಿದೆ. ಹುದ್ದೆಯ ಹೆಸರು ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಸ್ಪೋರ್ಟ್ಸ್ ಕೋಟಾದಿಂದ ಇಲ್ಲಿ ನೇಮಕಾತಿ ಆಗ್ತಿದೆ ಗೆಳೆಯರೆ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೋಡ್, ಅಲ್ಲೇ ಆನ್ಲೈನ್ನಲ್ಲಿ ನೀವು ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೇಕಾಗುತ್ತೆ. ಅಧಿಕೃತ ವೆಬ್ಸೈಟ್ ನೋಡೋದಾದರೆ recruitment.ssb.government.in ನಲ್ಲಿ ಹೋಗಿ ನೀವು ಅರ್ಜಿಗಳನ್ನು ಕೂಡ ನೀವು ಸಲ್ಲಿಸ್ಕೊಳ್ಬೋದು. ಅರ್ಹತಾ ಮಾನದಂಡಗಳು: ಎಲಿಜಿಬಿಲಿಟಿ ಕ್ರಿಟೇರಿಯನ್ ನೋಡೋದಾದರೆ, ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕಪ್ಪ ಅಂದರೆ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಕಡ್ಡಾಯವಾಗಿ 10ನೇ ತರಗತಿ ಅಥವಾ ಅದಕ್ಕೆ ಸಮಾನವಾದ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕಾಗತ್ತೆ. ಅಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ನೀವು ಸಲ್ಲಿಸ್ಬೋದು. ಕೇವಲ 10th ಪಾಸ್ ಆಗಿದ್ದರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೂಡ ನಿಮಗೆ ಕಾಯ್ತಾ ಇದೆ ಗೆಳೆಯರೆ. ವಯೋಮಿತಿ ನೋಡಿ, ಸಾಮಾನ್ಯ ವರ್ಗದವರಿಗೆ 18ರಿಂದ 23 ವರ್ಷಗಳು ಆಗಿರುತ್ತೆ. ವಯೋಮಿತಿ ಸಡಿಲಿಕೆ ನೋಡೋದಾದರೆ, ನಿಯಮಗಳ ಪ್ರಕಾರ SC STಗೆ 5 ವರ್ಷಗಳು ಹಾಗೂ OBCಗೆ 3 ವರ್ಷಗಳ ರಿಯಾಯಿತಿ ಕೂಡ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಕ್ರೀಡಾ ಅರ್ಹತೆಗಳನ್ನು ನೋಡೋದಾದರೆ, ಅಭ್ಯರ್ಥಿಗಳು ಕಳೆದ 2 ರಿಂದ 3 ವರ್ಷಗಳ ಮಾನ್ಯತೆ ಪಡೆದ ಕೆಳಗಿನ ಯಾವುದೇ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿರಬೇಕಾಗುತ್ತೆ ಸ್ನೇಹಿತರೆ. ಸಣ್ಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿರಬೇಕಾಗುತ್ತೆ. ಅದರ ಬಗ್ಗೆ ಮಾಹಿತಿ ನೋಡಿ. ಕ್ರೀಡಾ ಸಚಿವಾಲಯ ಅಥವಾ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಮಾನ್ಯತೆ ಪಡೆದ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾರತವನ್ನು ನೀವು ಪ್ರತಿನಿಧಿಸಬೇಕಾಗುತ್ತೆ ಸ್ನೇಹಿತರೆ, ಕಳೆದ 2 ರಿಂದ 3 ವರ್ಷಗಳ ಒಳಗೆ. ರಾಷ್ಟ್ರೀಯ ಮಟ್ಟ: ಸೀನಿಯರ್ ಅಥವಾ ಜೂನಿಯರ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ನೀವು ಪ್ರತಿನಿಧಿಸಬೇಕಾಗತ್ತೆ. ಹಾಗಾದರೆ ಅರ್ಜಿಗಳನ್ನು ಸಲ್ಲಿಸಬಹುದು. ವಿಶ್ವವಿದ್ಯಾಲಯ ಮಟ್ಟ: ಇಂಟರ್ ಯೂನಿವರ್ಸಿಟಿ ಪಂದ್ಯಗಳಲ್ಲಿ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿರಬೇಕಾಗುತ್ತೆ ಸ್ನೇಹಿತರೆ. ಶಾಲಾ ಮಟ್ಟ: ಅಖಿಲ ಭಾರತ ಶಾಲಾ ಆಟಗಳ ಒಕ್ಕೂಟ ನಡೆಸುವ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದಲ್ಲಿ ರಾಜ್ಯ ಶಾಲಾ ತಂಡವನ್ನು ನೀವು ಪ್ರತಿನಿಧಿಸಬೇಕಾಗುತ್ತೆ. ಹಾಗಾದರೆ ನೀವು ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೋದು. ಗಮನಿಸಿ, ಪಂದ್ಯಗಳಲ್ಲಿ ಪದಕ ಅಂದರೆ ಚಿನ್ನ, ಬೆಳ್ಳಿ, ಕಂಚು ಗೆದ್ದ ಕ್ರೀಡಾಪಟುಗಳಿಗೆ ಮೊದಲ ಆದ್ಯತೆ ಮತ್ತು ಹೆಚ್ಚಿನ ಅಂಕಗಳನ್ನು ಇಲ್ಲಿ ನಿಮಗೆ ನೀಡ್ತಾರೆ. ನೀವು ಯಾವುದಾದ್ರೂ ಪದಕಗಳನ್ನು ಗೆದ್ದಿದ್ರೆ, ಗೋಲ್ಡ್, ಸಿಲ್ವರ್ ಅಥವಾ ಕಂಚು ಗೆದ್ದಿದ್ರೆ ನಿಮಗೆ ಮೊದಲ ಆದ್ಯತೆ ಸಿಗುತ್ತೆ ಮತ್ತು ಹೆಚ್ಚಿನ ಅಂಕಗಳನ್ನು ಕೂಡ ನಿಮಗೆ ಕೊಡ್ತಾರೆ ಗೆಳೆಯರೆ. ಆಯ್ಕೆ ಪ್ರಕ್ರಿಯೆ: ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಬರುತ್ತಪ್ಪ ಅಂದರೆ, ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನಿಮಗೆ, ಸರಿನಾ. ಎಕ್ಸಾಮ್ ಸ್ಪೋರ್ಟ್ ಕೋಟ ಆಗಿರೋದ್ರಿಂದ ಯಾವುದೇ ರೀತಿ ಎಕ್ಸಾಮ್ ಕೂಡ ಕೊಡೋದಿಲ್ಲ. ಈ ನೇಮಕಾತಿಯಲ್ಲಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಕ್ರೀಡಾ ಸಾಧನೆ ಮತ್ತು ದೈಹಿಕ ಸಾಮರ್ಥ್ಯದ ಆಧಾರದ ಮೇಲೆ ನಿಮ್ಮ ಆಯ್ಕೆ ಕೂಡ ನಡೆಯುತ್ತೆ. ದಾಖಲೆ ಪರಿಶೀಲನೆ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಸರಿನಾ. ಶೈಕ್ಷಣಿಕ ದಾಖಲಾತಿಗಳು ಮತ್ತು ಕ್ರೀಡಾ ಸಾಧನೆಯ ಪ್ರಮಾಣ ಪತ್ರಗಳ ಕೂಲಂಕುಷ ಪರಿಶೀಲನೆ ಮಾಡಿ ನೇಮಕಾತಿ ತಗೊಳ್ತಾರೆ. ದೈಹಿಕ ಗುಣಮಟ್ಟ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ಇರುತ್ತೆ. ಎತ್ತರ, ಎದೆ ಎಳೆತ ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಇರೋದಿಲ್ಲ. ಮತ್ತು ತೂಕದ ತಪಾಸಣೆಯಲ್ಲಿ ನಡೆಯುತ್ತೆ ಗೆಳೆಯರೆ. ಮಹಿಳೆಯರಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶವನ್ನು ನೀಡಿದ್ದಾರೆ ಗೆಳೆಯರೆ. ಫೀಲ್ಡ್ ಟ್ರಯಲ್, ಕೌಶಲ್ಯ ಪರೀಕ್ಷೆ ಕೂಡ ಇರುತ್ತೆ, ಸರಿನಾ. ಅಭ್ಯರ್ಥಿಯು ಕ್ರೀಡೆಗೆ ಸಂಬಂಧಿಸಿದಂತೆ ಮೈದಾನದಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೆಸಿ ಕೌಶಲ್ಯ ಮತ್ತು ಫಿಟ್ನೆಸ್ ಪರಿಶೀಲಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ಸ್ಗೆ ನೀವು ಅರ್ಜಿಗಳನ್ನು ಸಲ್ಲಿಸಿರ್ತೀರೋ ಆ ಒಂದು ಸ್ಪೋರ್ಟ್ಸ್ನ ಫೀಲ್ಡ್ ಟ್ರಯಲ್ ತಗೊಂಡು ನಂತರ ನಿಮ್ಮನ್ನು ವೈದ್ಯಕೀಯ ಪರೀಕ್ಷೆಗೆ ಮುಂದಕ್ಕೆ ಕಳಿಸ್ತಾರೆ ಸ್ನೇಹಿತರೆ, ಸರಿನಾ. ಹಾಗಾಗಿ ದಯವಿಟ್ಟು ನೀವು ಯಾರು ಸ್ಪೋರ್ಟ್ಸ್ನಲ್ಲಿ ನಿಮಗೆ ಆಸಕ್ತಿ ಇದೆಯೋ
ಯಾವ ಸ್ಪೋರ್ಟ್ಸಲ್ಲಿ ನಿಮಗೆ ಜಾಸ್ತಿ ಇದಿರುತ್ತೋ ಅದಕ್ಕೆ ಮಾತ್ರ ನೀವು ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ವೈದ್ಯಕೀಯ ಪರೀಕ್ಷೆ ನೋಡೋದಾದರೆ ರಕ್ಷಣಾ ಇಲಾಖೆ ನಿಯಮಾವಳಿ ಪ್ರಕಾರ ಅಂತಿಮ ಆರೋಗ್ಯ ತಪಾಸಣೆಯನ್ನು ಕೂಡ ನೀವು ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಪ್ರಮುಖ ಕ್ರೀಡೆಗಳು ನೋಡೋದಾದರೆ ಸಾಮಾನ್ಯವಾಗಿ ಈ ಕೆಳಗಿನ ಕ್ರೀಡಾ ವಿಭಾಗಗಳಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶವಿರುತ್ತದೆ. ಅಥ್ಲೆಟಿಕ್ಸ್, ಆರ್ಚರಿ ಅಂದರೆ ಬಿಲ್ಲುಗಾರಿಕೆ, ಬ್ಯಾಡ್ಮಿಂಟನ್, ಬಾಕ್ಸಿಂಗ್, ಕುಸ್ತಿ, ಜೂಡೋ, ಕರಾಟೆ, ಫುಟ್ಬಾಲ್, ಹಾಕಿ, ಕಬಡ್ಡಿ, ಶೂಟಿಂಗ್, ವಾಲಿಬಾಲ್, weight lifting ಇನ್ನೂ ಇತರ ಸ್ಪೋರ್ಟ್ಸ್ಗಳನ್ನು ಇಲ್ಲಿ ನೀವು ನೋಡ್ಬೋದು. ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಿಮ್ಮ ಹತ್ರ ಯಾವ ಸ್ಪೋರ್ಟ್ಸ್ನ ಸರ್ಟಿಫಿಕೇಟ್ ಇದೆಯೋ ಆ ಸ್ಪೋರ್ಟ್ಸಿಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ, ಸರಿನಾ. ನೋಡಿ, ಇಂಪಾರ್ಟೆಂಟ್ ಇದು. ಅರ್ಜಿ ಸಲ್ಲಿಸುವ ವಿಧಾನ ನೋಡಿ, ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು SSB ಅಧಿಕೃತ ವೆಬ್ಸೈಟ್ನಲ್ಲಿ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇಷ್ಟು ನೋಡಿ, ಜೂನ್ 7ನೇ ತಾರೀಕು ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು 6 ದಿನಗಳು ಕೂಡ ಬಾಕಿ ಇದೆ. ದಯವಿಟ್ಟು ಬೇಗ ಹೋಗಿ ಆನ್ಲೈನಲ್ಲೇ ಅರ್ಜಿಗಳನ್ನು ಕೂಡ ನೀವು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಇಷ್ಟು ಸಶಸ್ತ್ರ ಸೀಮಾ ಬಲ್ ನೇಮಕಾತಿಯ ಸಂಪೂರ್ಣ ಮಾಹಿತಿಯಾಗಿತ್ತೆ. ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿಗೆ 10th ಪಾಸ್ ಆಗಿದ್ರೆ ಸಾಕು, ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸ್ಬೋದು ಸ್ನೇಹಿತರೆ. ಹೋಗಿ ಬೇಗ ಆನ್ಲೈನ್ನಲ್ಲೇ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೇನೆ. ಇದೇ ರೀತಿ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಇದೆ, ಗೆಳೆಯರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.